ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ಐನಿಗೆ ಸ್ವಾಗತ. ಮಟಕ ಬಗ್ಗೆ ನಾವು ಆಗಾಗ ವಿಡಿಯೋಗಳನ್ನು ಮಾಡ್ತಾ ಇದ್ದೇವೆ. ಸಮಾಜದ ದುಷ್ಟಶಕ್ತಿಗಳನ್ನು ಅಟ್ಟಹಾಸವನ್ನು ಅಡ್ಡಗಟ್ಟಬೇಕು, ಏನಾದರೂ ಸುಧಾರಣೆ ಮಾಡಬೇಕಂತೇಳಿ ನಾವು ಮಾಡ್ತಾಯಿದ್ದೇವೆ. ಅಂದರೆ ಬೆಳಗಾವಿಯಲ್ಲಿ ಏನು ಪ್ರಥಮ ಬಾರಿ ಮಟಕ ಪ್ರಾರಂಭ ಮಾಡೋದು ಅಕ್ಬರ್ ಜತ್ತಿ ಮತ್ತು ಶಫಿ ತಹಸೀಲ್ದಾರ್ ಅವ್ರ ನಂತರ ಈ ಪರಂಪರೆ ಮುಂದುವರಿಸ್ಕೊಂಡು ಬಂದಿದೆ ಕಳೆದ 30-40 ವರ್ಷಗಳಿಂದ. ಇಲ್ಲಿ ಪೊಲೀಸ್ ರೇಡ್ ಮಾಡ್ತಾನೇ ಇದ್ದಾರೆ, ಆದರೆ ಆ ಮಟಕ ಬಂದಾಗುವಂಥ ಯಾವುದೇ ಸಾಧ್ಯತೆ ಇಲ್ಲ. ಈ ಹಿಂದೆ ನಜೀರ್ ತಹಶೀಲ್ದಾರ್ ಅವರನ್ನು ಟಾಡಾ ಕಾಯ್ದೆಯಲ್ಲಿ ಬಂಧಿಸಿದರು, ಗುಂಡಾ ಕಾಯ್ದೆಯಲ್ಲಿ ಕೂಡ ಬಂಧಿಸಿದರು. ನಂತರ ಭರಮಾ ಸತ್ಯನ್ ಅವರು ಬೈಲೊಂಗಲ್ ಅವ್ರನ್ನೂ ಕೂಡ ಬೈಲೊಂಗಲ್ ಏಷಿಯ ಅವರು ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿದರು. ತದನಂತರ ಯಾರ ಮೇಲೆಯೂ ಅಷ್ಟೊಂದು ಬಿಗಿಯಾದ ಕ್ರಮವನ್ನು ಕೈಗೊಂಡಿಲ್ಲ. ಈಗ ಮುಖ್ಯವಾಗಿ ಬೆಳಗಾವಿಯಲ್ಲಿ ಏನು ಬಬ್ಬು ತಹಶೀಲ್ದಾರ್ ಏನಿದ್ದಾರೆ ಅವರು ಸಿಟಿ ಏನು ಮಟಕ ಇದೆ ಕಂಪ್ಲೀಟಾಗಿ ಅದನ್ನು ಅವರು ಕಲೆಕ್ಷನ್ ಮಾಡ್ತಾಯಿದ್ದಾರೆ. ನಂತರ ಅದಾದ ನಂತರ ಸಂಜು ಪಾಟೀಲ ಇವರು ಕೂಡ ಕಿಂಗ್ ಅಂತ ಹೇಳ್ಬೋದು. ಸಬ್ ಕಾ ಮಾಲಿಕ್ ಏಕ್ ಹೈ ಎಂಬ ತತ್ವದ ಅಡಿಯಲ್ಲಿ ಇವರು ಮಟಕವನ್ನು ಕಲೆಕ್ಷನ್ ಮಾಡ್ತಾಯಿದ್ದಾರೆ. ಸಬ್ ಕಾ ಮಾಲಿಕ್ ಏಕ್ ಹೈ ಅಂತಂದರೆ ಎಲ್ಲರ ಕಲೆಕ್ಷನ್ ಮಾಡಿ ಒಬ್ಬನೇ ಸಂಗ್ರಹಿಸಿ ಮಾಡಿ ಒಬ್ಬ ದೊಡ್ಡ ನಾಯಕನಿಗೆ ಕೊಡ್ತಾ ಇದ್ದಾರೆ. ಆತ ಎಲ್ಲವನ್ನು ಸಂಭಾಳಿಸ್ತಾ ಇದ್ದಾನೆ. ಆ ದೊಡ್ಡ ವ್ಯಕ್ತಿ ಹೆಸರು ಈಗ ಬೇಡ, ಯಾಕಂದರೆ ಸಮಸ್ಯೆ ಆಗೋದು ನಮಗೆ. ಹೀಗಾಗಿ ಆ ವ್ಯಕ್ತಿ ಹೆಸರನ್ನ ಸಂದರ್ಭ ಬಂದಾಗ ನಾವು ಹೇಳ್ತೇವೆ. ತದನಂತರ ಏನು ಹಿಂಡಾಲಗಾಯನಿದೆ ಅಲ್ಲಿ ರಾಮಚಂದ್ರ ಮನೋಳ್ಕರ್ ಅವರು ಕೂಡ ಕಳೆದ 15-20 ವರ್ಷದಿಂದ ಮಟಕ ಬುಕ್ಕಿಯಾಗಿ ಪರಿವರ್ತನೆ ಹೊಂದಿದ್ದಾರೆ. ಒಮ್ಮೆ ನಾರಾಯಣ್ ಬರ್ಮೇರವರು ಕರೆದು ಇವರನ್ನು ತಾಕೀತು ಮಾಡಿದರು. ಆವಾಗ ಬಂದಿತ್ತು. ಯಾವಾಗ ನಾರಾಯಣ್ ಬರ್ಮನಿ ವರ್ಗಾಗಿ ಹೋದರು, ನಂತರ ಹೊಸ ಆಯುಕ್ತೇನಿಲ್ಲಿ ಬಂದ ನಂತರ ಒಂದು 3-4 ತಿಂಗಳಷ್ಟೇ ಬಂದಿತ್ತು. ನಂತರ ಇವರೆಲ್ಲರೂ ಕೂಡಿ ಸಬ್ ಕಾ ಮಾಲಿಕ್ ಏಕ್ ಹೈ ಎನ್ನುವಂತೆ ದೊಡ್ಡ ಪ್ರಮಾಣದಲ್ಲಿ ಮಟಕವನ್ನು ಆಡ್ತಾ ಇದ್ದಾರೆ. ಇನ್ನು ಅನೇಕ ಪ್ರದೇಶಗಳಲ್ಲಿ ವಿಠ್ಠಲಗಲ್ಲಿ, ವಡಗಾವ, ಚೌಗಲೇವಾಡಿ, ಗಾಂಧಿನಗರ, ಉಜ್ವಲ್ ನಗರ, ಸುಭಾಷ್ ನಗರ, ಬಾಚಿ, ಶಾಹುನಗರ, ಮಚ್ಚೆ, ಪೀರ್ನವಾಡಿ ಹೀಗೆ ಮಟಕ ಈ ಎಲ್ಲ ಭಾಗದಲ್ಲಿ ಜೋರಿನಿಂದಲೇ ನಡೀತಾ ಇದೆ. ಪೊಲೀಸರು ಆಗಾಗ ರೇಡ್ ಮಾಡ್ತಾರೆ. ಅದರ ರೇಡ್ ಮಾಡಿದ ನಂತರ ಏನು ಒಂದು 2-3 ದಿವಸ ಅಷ್ಟೇ ಬಂದಾಗ್ತದೆ. ಆದರೆ ತದನಂತರ ಯಥಾಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಇದನ್ನು ಆಯಾ ಪೊಲೀಸ್ ಸ್ಟೇಷನ್ನ ಏನು ಪಪ್ಪ, ಚಾರ್ಲಿ, ಡೆಲ್ಟಾ, ಮೈಕ್ 1, ಮೈಕ್ 2 ಇವರು ಗಮನಿಸಬೇಕು. ಪಪ್ಪ ಅಂದರೆ PSI, ಚಾರ್ಲಿ ಅಂದರೆ CPI, ಡೆಲ್ಟಾ ಅಂತಂದರೆ DSP, ಮೈಕ್ 1 ಅಂತಂದರೆ SP, ಮೈಕ್ 2 ಅಂದರೆ ಅಡಿಷನಲ್ SP. ಇದು ಪೊಲೀಸರ ಕೋಡ್ ನಂಬರ್. ಇದು ತಮಗೆ ಗೊತ್ತಿದೆ. ಚಾರ್ಲಿ ಸ್ಪೀಕಿಂಗ್ ಅಂದರೆ CPI ಮಾತಾಡೋದು ಅಂತ. ಪಪ್ಪ ಸ್ಪೀಕಿಂಗ್ ಅಂದರೆ PSI ಮಾತಾಡೋದು ಅಂತ. ಇದು ಅವರ ಕೋಡ್ ನಂಬರ್. ಅದೇನೇ ಇರಲಿ, ಬೆಳಗಾವಿಯಲ್ಲಿ ಮಟಕ ಅಂತೂ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇನ್ನು ಪ್ರತಿ ತಾಲೂಕದಲ್ಲಿ ನಾವು ನೀನು ಹೇಳಿದಂತೆ 3-4 ಕಡೆ ಇದು ನಡೀತಾನೆ ಇದೆ. ಇನ್ನು ಚಂದಗಡ ಅಂದರೆ ಅಲ್ಲಿ ಒಬ್ಬ CPIಯನ್ನು ಕಳೆದ 4 ತಿಂಗಳಿಂದ ಸಸ್ಪೆಂಡ್ ಮಾಡಿದರು. ಏನು ಸಂಭಾಜಿ ಪಾಟೀಲ್ರೇನು ಮಟಕ ಬುಕ್ಕಿಯಾಗಿ ಪರಿವರ್ತನೆ ಹೊಂದಿದ್ರು ಶಿನ್ನೋಳಿಯಲ್ಲಿ. ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಚಂಡಗಡ CPIಯನ್ನು ಸಸ್ಪೆಂಡ್ ಮಾಡಿದರು ಕೊಲ್ಹಾಪುರ SP ಅವರು. ಈಗ ಇಲ್ಲಿ ಒಂದು ವಿಕೆಟ್ ಬಿದ್ದರೆ ಮಾತ್ರ ಮಟಕ ತಣ್ಣಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇದೇ ಒಂದು ಏನು ಶಿನ್ನೋಳಿಯನ್ನು ಮಟಕ ಅಡ್ಡೆ ನನಗೆ ಬೇಕು ನಿನಗೆ ಬೇಕಂತೇಳಿ ಒಂದು ಚಾಕು ಹಲ್ಲೆನೂ ಆಗಿತ್ತು. ರಾಜೀವ್ ಕಡಲ್ಕರ್ ಮೇಲೆ ಚಾಕು ಹಲ್ಲೆ ಆಗಿತ್ತು. ಆದರೆ ಅದನ್ನು ಬೇರೆ ಒಂದು ಹಳೆಯ ದ್ವೇಷ ಅಂಥೇಳಿ ಇದನ್ನು ತಿರುಗಿಸಿಬಿಟ್ರು. ಆದರೆ ಇಲ್ಲಿ ಆಗಿದ್ದು ನನಗೆ ಬೇಕು ಅಡ್ಡೆ ನಿನಗೆ ಬೇಕು ಅಡ್ಡೆ ಅಂಥೇಳಿ ಆತ ಖಾಸಗಿ ಆಸ್ಪತ್ರೆ ಮತ್ತು ಸಿವಿಲ್ ಹಾಸ್ಪಿಟಲ್ ಕೂಡ ಅಡ್ಮಿಟ್ ಆಗಿದ್ದ. ರಾಜೀವ್ ಕಡಲ್ಕರ ಒಂದು ಕಾಲದಲ್ಲಿ ಈತನೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮಟಕ ಆಡ್ತಾ ಇದ್ದ. ಒಟ್ಟಾರೆ ಬೆಳಗಾವಿಯಲ್ಲಿ ಏನು ಸಂಜು ಪಾಟೀಲ್ ಮತ್ತು ಬಬ್ಬು ದೇಸಾಯಿ ಇವರು ಒಡೆತನದಲ್ಲಿ ಎಲ್ಲ ನೋಡಿದೆ ಹಂಗಾದರೆ ಬಬ್ಬು ದೇಸಾಯಿ ಯಾರು ಅಂತಂದರೆ ಹಿಂದೆ ಮಟಕ ಬುಕ್ಕಿ ಏನು ಶಾಹುನಗರದಲ್ಲಿದ್ದರು ನಜೀರ್ ತಹಶೀಲ್ದಾರ್ ಅವ್ರ ಮಗ. ಈಗ ಅವರು ಸಂಜು ಪಾಟೀಲ ಹೀಗೆ 4-5 ಜನ ಕೂಡಿಕೊಂಡು ಇದನ್ನು ಜೋರಿನಿಂದಲೇ ನಡೆಸ್ತಾ ಇದ್ದಾರೆ. ಪೊಲೀಸರು ಇದರ ಬಗ್ಗೆ ಗಮನ ಹರಿಸಬೇಕು. SP ಅವರು ಇದರ ಬಗ್ಗೆ ಗಮನ ಹರಿಸಬೇಕು. ಯಾಕಂದರೆ ತಾಲೂಕು ಪ್ಲೇಸ್ದಲ್ಲಿ
ಇವ್ರದ್ದೇ ಆದಂಥ ಒಂದು ಗ್ಯಾಂಗ್ ಇದೆ, ಅದರ ಕಡೆ ಗಮನ ಕೊಡಬೇಕು. ನಂತರ ನಗರ ಆಯುಕ್ತರು ಕೂಡ ನಿಮ್ಮ ವ್ಯಾಪ್ತಿಯಲ್ಲಿ ಏನು 18 ಪೊಲೀಸ್ ಸ್ಟೇಷನ್ಗಳು ಬರ್ತವೆ, ಆ ವ್ಯಾಪ್ತಿಯಲ್ಲಿ ನಿಮಗೆ ಅಧಿಕಾರ ಇದೆ, ಇದನ್ನು ಗಮನಿಸಬೇಕು. ಕ್ರೈಮ್ DCP ಜಗದೀಶ್ ಇದ್ದಾರೆ, ಅವರು ಇದನ್ನು ಗಮನಿಸಬೇಕಾಗ್ತದೆ. ಯಾಕಂದರೆ ನಿಮ್ಮ ಬೀಟ್ ಪೊಲೀಸರು ನಂತರ ಕ್ರೈಮ್ ಏನು ಪೊಲೀಸರಿದ್ದಾರೆ ಅವರು ಕೂಡ ಹಪ್ತಾ ಪಡಿತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೂ ಬರಲೇಬೇಕಾಗ್ತದೆ. ನಾಳೆ ಮತ್ತೊಂದು ತಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.